ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಇದ್ದರೆ ತುಂಬಾ ಬಿಸಿಲಿತ್ತು. 6 ಗಂಟೆಗೇ ಇಷ್ಟೆಲ್ಲ ಬಿಸಿಲಿರುತ್ತೆ. ಆಲ್ಮೋಸ್ಟು ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಮಾಡಿಕೊಟ್ಟು ಮತ್ತು ರಂಗೋಲಿ ಬಿಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದೆ. ಇದು ಯಾವಾಗಲೂ ಅಕ್ಕಿ ಬಂದು ಕಿಟಕಿನಲ್ಲಿ ಕುಟುಕ್ತಾನೇ ಇರುತ್ತೆ. ತುಂಬ ದಿವಸದಿಂದ ಹಂಗೆ ಮಾಡ್ತಾಯಿತ್ತು. ಆದ್ರೂ ಇವತ್ತು ಏನೇನಾದ್ರು ಮಾಡಿ ವಿಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ಮತ್ತು ಸ್ವಲ್ಪ ಅಕ್ಕಿ ಬೇಕಾಗಿತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಕೇರೋಣ ಅಂತ ಹೇಳ್ಬಿಟ್ಟು ಕೇರ್ತಾ ಇದ್ದೆ. ಅಕ್ಕಿ ಖಾಲಿ ಆಗಿಬಿಟ್ಟಿತ್ತು, ಮಾಡಿರೋ ಅಕ್ಕಿ. ಹಾಗಾಗಿ ನಮ್ಮ ಅತ್ತೆನೇ ಮಾಡೋದು ಅಕ್ಕಿನ. ಹಾಗಾಗಿ ಇವತ್ತು ನಾನೇ ಮಾಡೋಣ ಸ್ವಲ್ಪ ಅಂತ ಹೇಳಿಬಿಟ್ಟು ಮಾಡಿ ಕೇರ್ಬಿಟ್ಟು ಇಕ್ಕಿದೆ. ಮತ್ತು ಸ್ವಲ್ಪ ಕಸ ಹೊಡಿಬೇಕಿತ್ತು. ಬೆಳಗ್ಗೆ ಎದ್ದು ಕಸ ಹೊಡೆದು ಅದು ಕೇರಾದಮೇಲೆ ಒಂದು ಸತಿ ಹೊಡೆದು ಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಹೊಡ್ಕೊಂಡೆ. ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ನೀರನ್ನ ಹಾಕಿ ಒಂದು ಚಂಬು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಇಡೋಣ ಅಂತ ಇಟ್ಟಿದ್ದೀನಿ. ಆ ರೊಟ್ಟಿಗೆ ಅಂತ ಹೇಳಿ ಅದು ಚೆನ್ನಾಗೆ ಕುದಿಬೇಕು. ರೊಟ್ಟಿಗೆ ಹಸಿಟ್ಟು ಇಕ್ಕಿದ್ದೀನಿ. ಇದು ಅಕ್ಕಿ ಹಸಿಟ್ಟಲ್ಲ, ಜೋಳದ ಹಸಿಟ್ಟು. ನೋಡಿ, ಇವಾಗ ಮಳ್ಳಿದೆ, ಅದನ್ನು ಅದರೊಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗೆ ಕೈ ಆಡ್ಕೋಬೇಕು. ಕೈ ಆಡ್ಕೊಂಡಿದ ನಂತರ ಅದನ್ನು ಸಪ್ರೇಟು ಎತ್ತಿಟ್ಕೊಂಡು ತೊಟ್ಕೋಬೇಕು. ಇವಾಗ ತೊಟ್ಟಿ ರೆಡಿ ಆಗಿತ್ತು. ಮತ್ತು ಇವತ್ತು ಚಿಕನ್ ತಂದಿದ್ರು ಅಂತ ಹೇಳಿಬಿಟ್ಟು ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ಚಿಕನ್ನ ತಗೊಂಬಂದಿದ್ರು. ಅದಕ್ಕೆ ಈಗ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ, ಗ್ಯಾಸ್ ಮೇಲೆ ಕುಕ್ಕರ್ನ. ಅದಕ್ಕೆ ಎಣ್ಣೆನ ಸ್ವಲ್ಪ ಹಾಕಿದ್ದೀನಿ. ಎಣ್ಣೆ ಹಾಕಿ ಆದಮೇಲೆ ಚಿಕನ್ನೆಲ್ಲ ತೊಳ್ಕೊಂಡು ಬಂದೆ. ಚಿಕನ್ ತೊಳ್ಕೊಂಬಂದಮೇಲೆ ಎಣ್ಣೆ ಎಲ್ಲ ಕಾಯ್ದಿದೆಯಾ ಅಂತ ನೋಡಿಕೊಂಡು ಎಣ್ಣೆ ಕಾಯ್ದಿತ್ತು. ಚಿಕನ್ನೆಲ್ಲ ಅದರೊಳಗಡೆ ಹಾಕಿದೆ. ಇವತ್ತು 2.5 kg ಚಿಕನ್ಗೆ ಮಾಡ್ತಾಯಿರೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನಾವು ಹಳ್ಳಿ ಸೈಡೆಲ್ಲ ನಾವು ಇದೇ ಥರ ಮಾಡೋದು ಚಿಕನ್ ಸಾಂಬಾರನ್ನ. ಎಣ್ಣೆ ಒಳಗಡೆ ಈ ರೀತಿ ನಾನು ಚಿಕನ್ನ ಹಾಕ್ಕೊತೀನಿ, ಅದ್ರ ಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಹೇಳಿ. ಹಂಗಾದರೆ ಟೇಸ್ಟಿಯಾಗೂ ಇರುತ್ತೆ. ನನಗೆ ಇದೇ ಥರ ರೂಢಿ ಮಾಡಿ, ಹಾಗಾಗಿ ನಾನು ಇದೇ ಥರ ಮಾಡ್ಕೊಳೋದು. ಇದೆಲ್ಲ ಸ್ವಲ್ಪ ಕೈ ಆಡ್ಕೊಂಡು ಇಟ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ಹಂಗಾದರೆ ಚಿಕನ್ಗೆ ನೀಟಾಗಿ ಹಿಡ್ಕೊಳುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮತ್ತು ಸ್ಮೂತಾಗೂ ಸಹ ಇರುತ್ತೆ ತಿನ್ನೋಕ್ಕೆ. ಹಾಗಾಗಿ ಉಪ್ಪನ್ನ ಫಸ್ಟೇ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಕುದಿ ಎಲ್ಲ ಬರುವವರೆಗೂ ಹಾಗೆ ನೀಟಾಗಿ ಕೈ ಆಡಿಕೊಂಡು ಇಟ್ಕೋಬೇಕು. ಅದಾದಮೇಲೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಶುಂಠಿನ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 3 ಇಂಚಷ್ಟು. ಬೆಳ್ಳುಳ್ಳಿನ ಒಂದು 8ರಿಂದ 10 ತೊಗೊಂಡಿದ್ದೀನಿ. ನಾನು 1 kgಗೆ 1 ಹಿಡಿಯುವಷ್ಟು ಬೆಳ್ಳುಳ್ಳಿನ ಹಾಕ್ತೀನಿ. ನಮ್ಮದು ಸಣ್ಣ ಕೈ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಿಡಿಯುತ್ತೆ, ಹಂಗಾಗಿ ಸ್ವಲ್ಪನೇ ಹಾಕ್ಕೊತೀನಿ. ಮತ್ತು ಈರುಳ್ಳಿನ ಒಂದು 3 ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು. ಸ್ವಲ್ಪ ಗ್ರೇವಿ ಎಲ್ಲ ಜಾಸ್ತಿ, ಸಾಂಬಾರು ಜಾಸ್ತಿ ಆಗಲಿ ಅಂತ ಹೇಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದನ್ನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೋಬೇಕು. ಕೈ ಆಡ್ಕೊಂಡಿದ್ದ ನಂತರ ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರುವವರೆಗೂ ಹಾಗೆ ಬಿಟ್ಟು ನಂತರ ಧನ್ಯದ ಪುಡಿ ಮತ್ತು ಖಾರದ ಪುಡಿನ ಕಲಸಿ ಇಟ್ಕೊಂಡಿದ್ದೀನಿ. ಬರೀ ಹಾಗೆ ಹಾಕಿದ್ರೆ ಒಂಥರ ಖಾರ ಆದಂಗೆ ಆಗುತ್ತೆ ಗಂಟ್ಲು ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ಧನ್ಯದ ಪುಡಿ ಅಂದರೆ ಸಾಂಬಾರು ಪುಡಿನೂ ಮತ್ತು ಖಾರದ ಪುಡಿನೂ ನೀಟಾಗಿ ಕಲಸಿ ಇಟ್ಕೊಂಡಿದ್ದನ್ನ ಅದನ್ನು ಸಹ ಹಾಕಿ ನೀಟಾಗಿ ಕೈ ಆಡ್ಕೋಬೇಕು. ಕೈ ಆಡ್ಕೊಂಡಿದ್ದ ನಂತರ ಅದು ಕುದಿಯ ಬರುವವರೆಗೂ ಬಿಡಬೇಕು. ಬಿಟ್ಟಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಕಡಲೆ ಗಟ್ಟಿ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆ ಹಾಕ್ಕೊಂಡು ರುಬ್ಕೋಬೇಕು. ನಾನು ಮಾಡೋದು ಇದೇ ಥರ. ಅಷ್ಟೆಲ್ಲ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಮಸಾಲೆನ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಹಂಗಾದರೆ ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮತ್ತು ಮಕ್ಕಳಿಗೆ ನಾನು ತುಂಬ ಮಸಾಲೆನೂ ಹಾಕಲ್ಲ, ನಾನು ಇಷ್ಟಿಷ್ಟೇ ಹಾಕೋದು. ಸ್ವಲ್ಪ ಹಾಕ್ತೀನಿ. ಲವಂಗ ಒಂದು 3 ಹಾಕ್ತೀನಿ, 3ರಿಂದ 4 ಹಾಕ್ತೀನಿ. ಮತ್ತು ಏಲಕ್ಕಿನೂ ಸಹ ಹಾಕ್ತೀನಿ ನಾನು, 1 ಹಾಕಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಮತ್ತು ಲವಂಗ, ಮೆಣಸು ಒಂದು 4ರಿಂದ 5 ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅಷ್ಟು ಮಾಡಿದ ನಂತರ ಮತ್ತೊಂದು ಸಲ ಕೈ ಆಡ್ಕೊಂಡ್ಬಿಟ್ಟು ಇದನ್ನು
ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಒಂದೊಂದು 5ರಿಂದ 6 ವಿಷಲ್ ಬೇಕಾದರೂ ಕೂಗಿಸ್ಕೋಬೋದು. ನಮಗೆ ಜಾಸ್ತಿ ಬೇಯಿಸೋದು ಬೇಡ ಅಂತಂದರೆ ಒಂದು 4 ವಿಷಲ್ ಕೂಗಿಸ್ಕೋಬೋದು. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೂಗಿಸ್ಕೊಂಡ್ರೆ ಸಾಕು. ವಿಷಲ್ ಹಾಕಿಸ್ಕೊಂಡು 3ರಿಂದ 4 ವಿಷಲ್ನ ಕೂಗಿಸ್ಕೊಂಡ್ರೆ ಆಯಿತು.